ಎಲ್ಲರಿಗೂ ನಮಸ್ಕಾರ. ಸಮೃದ್ಧಿ ಅಡುಗೆ ಮನೆಗೆ ಸ್ವಾಗತ. ಸಂಜೆ ಸ್ನ್ಯಾಕ್ಸ್ಗೆ ಅಥವಾ ರಾತ್ರಿ ಡಿನ್ನರ್ಗೆ ತುಂಬ ರುಚಿಕರವಾದಂಥ ಮತ್ತು ಆರೋಗ್ಯಯುತವಾದಂಥ ನುಗ್ಗೆ ಸೊಪ್ಪಿನ ಬೋಂಡವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಈಗ ತಾನೇ ಮರದಿಂದ ಫ್ರೆಶ್ ಆಗಿ ಕಿತ್ಕೊಬಂದಿರುವಂಥ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ನೋಡಿ, ಫ್ರೆಶ್ ಆಗಿದೆ. ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲೆಗಳನ್ನೆಲ್ಲ ಬೇರ್ಪಡಿಸ್ಕೋಬೇಕು. ನೋಡಿ, ಈ ರೀತಿ ಎಲೆಗಳನ್ನು ಬೇರ್ಪಡಿಸ್ಕೊಂಡು ಈ ರೀತಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ನಾನು ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಕೆಲವೊಂದು ಎಲೆಗಳು ದೊಡ್ಡದಾಗಿರುತ್ತೆ, ಕೆಲವೊಂದು ಚಿಕ್ಕದಾಗಿರುತ್ತೆ. ಅದಕ್ಕೆ ಈ ರೀತಿ ಕಟ್ ಮಾಡಿಕೊಂಡಾಗ ಅರ್ಧಂಬರ್ಧ ಕಟ್ ಮಾಡ್ಕೋಬೇಕು, ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬಾರ್ದು. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೋಂಡ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ಕಟ್ ಮಾಡಿಕೊಂಡ ನಂತರ ಇದನ್ನು ನಾನು ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಹೇಗೆ ಸಣ್ಣ ಸಣ್ಣದಾಗಿ ಕಟ್ ಆಗಿದೆ ಅಂತ. ಈಗ ಈ ಒಂದು ಮಿಶ್ರಣಕ್ಕೆ ನಾನು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಬಳಸ್ತಿದ್ದೀನಿ. ನೀಟಾಗಿ ಜರಡಿ ಹಿಡಿದು ಯೂಸ್ ಮಾಡ್ತಿದ್ದೀನಿ. 1 ಕಪ್ ಆಗೋಷ್ಟು ಕಡಲೆ ಹಿಟ್ಟಿಗೆ ಅದೇ ಕಪ್ಪಿನ ಅಳತೆಯಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಬಳಸ್ತಿದ್ದೀನಿ. 4 ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ. ಜೀರಿಗೆ ಪುಡಿ ಹಾಕೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಅದರಿಂದ ಜೀರಿಗೆ ಪುಡಿ ಯೂಸ್ ಮಾಡಿ. ಪುಡಿ ಇಲ್ಲ ಅಂದರೆ ಜೀರಿಗೆನ ಕೂಡ ಬಳಸ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ನಾವು ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ನೋಡಿಕೊಂಡು ನೀರು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಸರಿಯಾದ ಹದಕ್ಕೆ ನಾವು ಕಲಿಸ್ಕೋಬೇಕು. ತುಂಬ ನೀರಾದರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ. ಅದರಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ಸರಿಯಾಗಿ ಬೋಂಡ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡಾಗ ನೋಡ್ಬೋದು ಸೊಪ್ಪೆಲ್ಲ ಹೇಗೆ ಮೇಲೆ ಕಾಣಿಸ್ತಿದೆ ಅಂತ. ನಾನಿಲ್ಲಿ ಸೋಡಾ ಬಳಸ್ತಿಲ್ಲ. ನಿಮಗೆ ಬೇಕಾದರೆ ಸೋಡಾ ಬೇಕು ಅಂತ ಹೇಳಿದ್ರೆ ನೀವು ಸೋಡಾನ ಯೂಸ್ ಮಾಡ್ಕೋಬೋದು. 1 ಚಿಟಿಕೆ ಆಗೋಷ್ಟು ಸೋಡಾನ ನೀವಿಲ್ಲಿ ಬಳಸ್ಬೋದು. ಬಟ್ ನಾನಿಲ್ಲಿ ಸೋಡಾನ ಯೂಸ್ ಮಾಡ್ತಿಲ್ಲ. ನೋಡ್ಬೋದು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಗ್ಯಾಸ್ ಮೇಲೆ ಎಣ್ಣೆನ ಕಾಯಕ್ಕಿಟ್ಟು ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ರೀತಿ ನಾರ್ಮಲ್ ಆಗಿ ಉಂಡೆಗಳನ್ನು ಮಾಡ್ಕೋಬೇಕು. ಈ ರೀತಿ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನು ಮಾಡಿಕೊಂಡು ಒಂದೊಂದೇ ಆಗ್ತಾ ಇದ್ದಾಗ ಚೆನ್ನಾಗಿ ಇದು ನೋಡಿ, ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಇಮಿಡಿಯೇಟ್ ಫ್ರೈ ಆಗ್ತಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಹಾಗೆ ಬಿಟ್ಕೊಬಿಡುತ್ತೆ, ಅಥವಾ ಹೈ ಫ್ಲೇಮಲ್ಲಿ ಇಟ್ಟರೆ ಬರೀ ಮೇಲೆ ಮಾತ್ರ ಬೇಗ ಕಪ್ಪಾಗುತ್ತೆ, ಒಳಗಡೆ ಸರಿಯಾಗಿ ಬೇಯಲ್ಲ. ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೋಬೇಕು. ನುಗ್ಗೆ ಸೊಪ್ಪು ನಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ರಕ್ತದಲ್ಲಿರುವಂತಹ ಶುಗರ್ ಲೆವೆಲ್ನ ಕಡಿಮೆ ಮಾಡೋದಕ್ಕೆ, ಮತ್ತು ಮಧುಮೇಹ ಯಾರಿಗಿದೆ ಅವರಂತೂ ಪ್ರತಿದಿನ ತಿನ್ನೋದ್ರಿಂದ ಅವರಲ್ಲಿ ಇರುವಂಥ ಶುಗರ್ ಲೆವೆಲ್ನ ಕಡಿಮೆ ಮಾಡೋದಕ್ಕೆ, ಮ್ಯಾನೇಜ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ಲಿವರ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ, ಮತ್ತು ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವರಲ್ಲಿ ಇಮ್ಯುನಿಟಿ ಕೂಡ ಬೂಸ್ಟ್ ಆಗ್ತಾ ಹೋಗುತ್ತೆ. ನಮ್ಮ ದೇಹಕ್ಕೆ ಅಗತ್ಯವಾದಂತಹ ಕಬ್ಬಿಣಾಂಶವನ್ನು ಕೂಡ ಈ ಒಂದು ನುಗ್ಗೆ ಸೊಪ್ಪಿನಲ್ಲಿ ನಾವು ಕಾಣಬಹುದು. ಅದರಿಂದ ಸಾಧ್ಯ ಆದಷ್ಟು ನುಗ್ಗೆ ಸೊಪ್ಪನ್ನು ಬಳಸ್ತಾ ಇರಿ. ನೋಡ್ಬೋದು ಬೋಂಡ ಚೆನ್ನಾಗಿ ಬೆಂದಿದೆ, ಸರಿಯಾದ ಹದಕ್ಕೆ ಬೆಂದಿದೆ. ಇದನ್ನು ಎರಡೂ ಕಡೆ ಸರಿಯಾಗಿ ತಿರುಗಿಸ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಆಗಲೇ ಹೇಳಿದಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊತಾ ಹೋಗಬೇಕು. ನೋಡಿ, ಈಗ ಸರಿಯಾದ ಹದಕ್ಕೆ ಬೆಂದಿದೆ. ಈಗ ನೀಟಾಗಿ ಬೆಂದಿರೋದ್ರಿಂದ ಇದನ್ನು ನಾನು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಎಲ್ಲ ಬೋಂಡಗಳನ್ನು ಎತ್ತಿ ತಟ್ಟೆಗೆ ಶಿಫ್ಟ್ ಮಾಡಿಕೊಂಡ ನಂತರ ಉಳಿದಿರುವಂತಹ ಬೋಂಡ ಮಿಶ್ರಣ ಏನಿದೆ ಅದನ್ನು ಮತ್ತೆ ನಾನು ಎಣ್ಣೆಗೆ ಕರಿಯೋದಕ್ಕೆ ಹಾಕ್ತಾ ಇದ್ದೀನಿ. ಈ ರೀತಿ ಮೀಡಿಯಮ್ ಸೈಜಲ್ಲಿ ಬೋಂಡಗಳನ್ನು ಹಾಕಿ ಮತ್ತೆ ಈ ರೀತಿ ಆಗಲೇ ಹೇಳಿದಾಗೆ ಮೀಡಿಯಮ್ ಸೈಜಲ್ಲಿ ಎಲ್ಲ ಬೋಂಡಗಳನ್ನು ಹಾಕ್ಕೊಂಡು ಮತ್ತು ಗ್ಯಾಸನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಂಡಾಗ ನೋಡ್ಬೋದು ಈ ರೀತಿ ಸ್ವಾದಿಷ್ಟವಾದಂತಹ ರುಚಿಯಾದಂತಹ ನುಗ್ಗೆ ಸೊಪ್ಪಿನ ಬೋಂಡ ರೆಡಿಯಾಗಿದೆ. ಆರೋಗ್ಯವಾದಂತಹ ಮತ್ತು ರುಚಿಯಾದಂತಹ ಈ ರೀತಿಯ ಬೋಂಡಗಳನ್ನು ನೀವು ಕೂಡ ಸವಿಬಹುದು. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಜೊತೆಗೆ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.